ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೀನಿಗೆ ಮಸಾಲೆ ಹಾಕಿ ಡೀಪ್ ಫ್ರೈ ಮಾಡೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಕೆಲವೊಮ್ಮೆ ಮಸಾಲೆ ಕೋಟಿಂಗ್ ಚೆನ್ನಾಗಿ ಮೀನಿಗೆ ಕೋಟ್ ಆಗೋದಿಲ್ಲ ಅಥವಾ ಎಣ್ಣೆಯಲ್ಲಿ ಬಿಟ್ಟು ಹೋಗ್ತದೆ. ಹಾಗೂ ಮೀನಿದೆಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ತದೆ. ಆದ್ದರಿಂದ ಇವತ್ತು ನಿಮ್ಮ ಜೊತೆ ಪರ್ಫೆಕ್ಟ್ ಆದ ಮೀನು ಫ್ರೈಯನ್ನು ಹೇಗೆ ಮಾಡೋದಂತ ಶೇರ್ ಮಾಡ್ತಾ ಇದ್ದೇನೆ. ಈ ಥರ ಮಸಾಲೆ ಸೇರಿಸಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತದೆ. ಯಾವುದೇ ಮೀನನ್ನು ಬಳಸಿ ಈ ರೀತಿ ಫ್ರೈ ಮಾಡ್ಬೋದು. ಸಂಜೆ ತನಕ ಇದು ಕ್ರಿಸ್ಪ್ ಆಗಿರ್ತದೆ ಹಾಗೂ ಇದರ ಕೋಟಿಂಗ್ ಕೂಡ ಹೋಗೋದಿಲ್ಲ. ಬನ್ನಿ ಮಾಡುವ ವಿಧಾನ ನೋಡೋಣ. ಇಲ್ಲಿ ಒಂದು 12 ಬ್ಯಾಡಗಿ ಮೆಣಸನ್ನು ಬಿಸಿ ನೀರಲ್ಲಿ ಒಂದು 10 ನಿಮಿಷ ಸೇರಿಸಿ ಇಟ್ಟಿದ್ದೇನೆ. ಇದನ್ನೀಗ ಗ್ರೈಂಡ್ ಮಾಡುವ. ಈ ರೀತಿ ಬಿಸಿ ನೀರಲ್ಲಿ ಸೇರಿಸಿ ಗ್ರೈಂಡ್ ಮಾಡೋದರಿಂದ ಮಸಾಲೆ ಇದೆಲ್ಲ ಚೆನ್ನಾಗಿ ಕೆಂಪಗಾಗಿ ಬರ್ತದೆ ಹಾಗೂ ಸ್ಮೂತಾಗಿ ಗ್ರೈಂಡ್ ಆಗ್ತದೆ ಕೂಡ. ಇದನ್ನಿಲ್ಲಿ ಮಿಕ್ಸಿ ಜಾರಲ್ಲಿ ಸೇರಿಸಿದ್ದೇನೆ. ಈಗ ನೆನೆಸಿದ ಮೆಣಸಿನ ಜೊತೆಗೆ 1.5 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಸಾಧಾರಣ 20 ಕಾಳು ಮೆಣಸು ಹಾಗೂ ಒಂದು ಕಡಲೆ ಗಾತ್ರದ ಹಿಂಗು, 1 ಲಿಂಬೆ ಗಾತ್ರದ ಹುಣಸೆ ಹುಳಿಯ ರಸ ಕಿವುಚಿದು ಇವಿಷ್ಟನ್ನು ಸೇರಿಸಿಕೊಳ್ಳುವ. ಅಗತ್ಯ ಎನಿಸಿದರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ತಿಕ್ಕಾಗಿ ಹಾಗೂ ಫೈನಾಗಿ ಮಸಾಲೆಯನ್ನು ಮಾಡಬೇಕು. ಈ ರೆಸಿಪಿಗೆ ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ನಂಗು ಮೀನನ್ನು ಬಳಸ್ತಾ ಇದ್ದೇನೆ. ಇದನ್ನಿಲ್ಲಿ ಕ್ಲೀನ್ ಮಾಡಿ ಕಟ್ಸಾಕಿಟ್ಟಿದ್ದೇನೆ. ಮೀನಿಗೆ ಈ ರೀತಿ ಕಟ್ಸಾಕುವುದರಿಂದ ಮಸಾಲೆ ಮೀನಿಗೆ ಚೆನ್ನಾಗಿ ಸೇರಿಕೊಳ್ತದೆ. ಇಲ್ಲಿ ನಾನು ಮೀನನ್ನು ಹಿಡಿಯಾಗಿ ಫ್ರೈ ಮಾಡ್ತಾ ಇದ್ದೇನೆ. ಹಾಗಾಗಿ ಉಪ್ಪು, ಖಾರ, ಹುಳಿ ಚೆನ್ನಾಗಿ ಮೀನಿಗೆ ಸೇರಿಕೊಳ್ತದೆ. ಈಗ ಇಲ್ಲಿ ಕಟ್ಸಾಕಿದ ಮೀನಿಗೆ ರುಚಿಗೆ ಉಪ್ಪು ಹಾಗೂ ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳುವ. ಮಸಾಲೆ ಗ್ರೈಂಡ್ ಆಗುವವರೆಗೆ ಇದು ಹೀಗೆ ಇರಲಿ. ಇಲ್ಲಿ ಮಸಾಲೆ ರುಬ್ಬಿದ್ದು ಆಗಿದೆ. ಈ ರೀತಿ ಸ್ಮೂತಾಗಿ ಇದನ್ನು ರುಬ್ಬಿದ್ದೇನೆ. ಇದರಲ್ಲಿ ಒಂದು ಅಗತ್ಯಕ್ಕೆ ಬೇಕಾದಷ್ಟು ಮಸಾಲೆಯನ್ನು ಮೀನಿಗೆ ಸೇರಿಸುವ. ಅಂದರೆ ಒಂದು ಸಾಧಾರಣ 4ರಿಂದ 5 ಸ್ಪೂನಷ್ಟು ಮಸಾಲೆಯನ್ನು ಸೇರಿಸಿದರೆ ಸಾಕು. ಉಳಿದ ಮಸಾಲೆ ಇದೆಯಲ್ಲ ಅದನ್ನು ಪಕ್ಕಕ್ಕಿಡುವ. ಅದನ್ನು ನಾವು ನಂತರ ಬಳಸ್ತಾ ಇದ್ದೇವೆ. ಇಲ್ಲಿ ಸೇರಿಸಿದ ಮಸಾಲೆಯನ್ನು ಮೀನಿನ ಜೊತೆಗೆ ಚೆನ್ನಾಗಿ ಕೋಟ್ ಮಾಡಬೇಕು. ಎಲ್ಲ ಮೀನಿಗೆ ಮಸಾಲೆಯನ್ನು ಚೆನ್ನಾಗಿ ಕೋಟ್ ಮಾಡಿದ ನಂತರ ಇದನ್ನು ಒಂದು 15 ನಿಮಿಷಗಳ ಕಾಲ ಮುಚ್ಚಿಡುವ. ಇದಕ್ಕೆ ಉಪ್ಪು, ಖಾರ ಚೆನ್ನಾಗಿ ಸೇರಿಕೊಳ್ಬೇಕು. ಈಗ ಒಂದು 15 ಮಿನಿಟ್ಸ್ ಮೀನು ಮ್ಯಾರಿನೇಟ್ ಆಗಿದೆ. ನೆಕ್ಸ್ಟ್ ಇದರ ಮುಂದಿನ ತಯಾರಿಯನ್ನು ಮಾಡೋಣ. ಒಂದು ಬಟ್ಟಲಲ್ಲಿ ಒಂದು 5 ಸ್ಪೂನಷ್ಟು ಕಾರ್ನ್ಫ್ಲೋರ್, ಒಂದು 2 ಸ್ಪೂನಷ್ಟು ಅಕ್ಕಿ ಹುಡಿಯನ್ನು ಸೇರಿಸಬೇಕು. ಚಿಟಿಕೆ ಉಪ್ಪು ಹಾಗೂ ನಾವು ಆಗಲೇ ತೆಗೆದಿಟ್ಟ ಮಸಾಲೆ ಇದೆಯಲ್ಲ ಅದರಲ್ಲಿ ಒಂದು 2 ಸ್ಪೂನಷ್ಟು ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ಮಿಶ್ರಣ ಈ ಹದದಲ್ಲಿದೆ. ನಾವು ಬಜ್ಜಿಗೆ ಕಡಲೆ ಹಿಟ್ಟಿದ್ದು ಪೇಸ್ಟ್ ಮಾಡ್ತೇವಲ್ಲ ಆ ಹದದಲ್ಲಿರಬೇಕು. ಈಗ ಮ್ಯಾರಿನೇಟ್ ಆದ ಮೀನನ್ನು 2 ಬದಿ ಸಹ ಈ ಕಾರ್ನ್ಫ್ಲೋರ್ ಇದು ಪೇಸ್ಟಲ್ಲಿ ಚೆನ್ನಾಗಿ ಕೋಟ್ ಮಾಡುವ. ಈ ರೀತಿ ಮೀನಿನ ತುದಿಯನ್ನು ಹಿಡಿದು ಚೆನ್ನಾಗಿ 2 ಬದಿ ಸಹ ಕೋಟ್ ಮಾಡುವ. ಈ ಬದಿಯಲ್ಲಿ ಎಣ್ಣೆ ಕಾಯಿಸಲು ಇಟ್ಟಿದ್ದೇನೆ, ಕಾದಿದೆ ಕೂಡ. ಈಗ ಕೋಟಾದ ಈ ಮೀನನ್ನು ಒಂದೊಂದಾಗಿ ಈ ಎಣ್ಣೆಯಲ್ಲಿ ಸೇರಿಸಬೇಕು. ಚೆನ್ನಾಗಿ ಒಂದು 2 ನಿಮಿಷ ಒಂದು ಬದಿ ಫ್ರೈ ಆದ ಮೇಲೆ ಇದನ್ನು ತಿರುವಿ ಇನ್ನೊಂದು ಬದಿ ಸಹ ಕಾಯಿಸಿಕೊಳ್ಬೇಕು. ಈ ರೀತಿ ಫ್ಲಿಪ್ ಮಾಡಿ ಇನ್ನೊಂದು ಬದಿ ಸಹ ಚೆನ್ನಾಗಿ ಕಾಯಿಸಿಕೊಳ್ಳುವ. 2 ಬದಿ ಚೆನ್ನಾಗಿ ತಿರುವುತ್ತಾ ಹದವಾದ ಉರಿಯಲ್ಲಿ ಇದನ್ನು ಕಾಯಿಸಿಕೊಳ್ಳುವ. ಮೀನು ನೋಡಿ 2 ಬದಿ ಕೂಡ ಚೆನ್ನಾಗಿ ಕೆಂಪಗೆ ಕಾದಿದೆ, ಕ್ರಿಸ್ಪ್ ಆಗಿದೆ ಕೂಡ. ಈ ರೀತಿ ಹದವಾಗಿ ಕಾದ ಮೀನನ್ನು ಬಾಣಲೆಯಿಂದ ತೆಗೆದು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸೇರಿಸಿಕೊಳ್ಳುವ. ನೋಡಿ, ಎಣ್ಣೆ ಒಂದಿಷ್ಟು ಹೀರಿಕೊಂಡಿಲ್ಲ. ಇದೇ ರೀತಿ ಉಳಿದ ಮೀನುಗಳನ್ನು ಸಹ ಫ್ರೈ ಮಾಡುವ. 2 ಬದಿ ಚೆನ್ನಾಗಿ ಕಾಯಿಸಿ ಹದವಾದ ಉರಿಯಲ್ಲಿ ತಿರುವುತ್ತಾ ಕೆಂಪಗೆ ಕಾದ ಮೀನನ್ನು ಬಾಣಲೆಯಿಂದ ತೆಗೆದು ಸರ್ವಿಂಗ್ ಪ್ಲೇಟಿಗೆ ಇಲ್ಲಿ ಸೇರಿಸಿದ್ದೇನೆ. ನೋಡಿ, ಕೋಟಿಂಗ್ ಒಂದಿಷ್ಟು ಬಿಟ್ಟು ಹೋಗಿಲ್ಲ, ಪರ್ಫೆಕ್ಟಾಗಿ ಬಂದಿದೆ ಕೂಡ. ಅಕ್ಕಿ ಹಿಟ್ಟು ಸೇರಿಸಿರುವುದರಿಂದ ಕ್ರಿಸ್ಪ್ ಆಗಿದೆ ಕೂಡ. ತಂದ ನಂತರ ಕೂಡ ಇದು ಇಷ್ಟೇ ಪರ್ಫೆಕ್ಟಾಗಿ ಕ್ರಿಸ್ಪ್ ಆಗಿರ್ತದೆ. ಊಟಕ್ಕೆ ಸೈಡ್ ಡಿಶ್ ಆಗಿದ್ದು ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ನೀವು ಮೀನು ಪ್ರಿಯರಾಗಿದ್ದಲ್ಲಿ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ. ಈ ಮಸಾಲೆ ಕೋಟಿಂಗ್ ಮಾಡಿ ಮೀನನ್ನು ಫ್ರೈ ಮಾಡಿದರೆ ಒಂದಿಷ್ಟು ಇದರ ಕೋಟಿಂಗ್ ಹೋಗೋದಿಲ್ಲ. ಊಟಕ್ಕೆ ಇದು ಒಂದು ಬೆಸ್ಟ್ ರೆಸಿಪಿ. ನೀವು ಮೀನು ಪ್ರಿಯರಾಗಿದ್ದಲ್ಲಿ ಈ ರೀತಿ ಮಸಾಲೆ ಕೋಟಿಂಗ್ ಮಾಡಿ ಮೀನನ್ನು ಫ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.